ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗುವುದು ಅಪರಾಧ ಹೇಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೋಮವಾರ ಕರ್ನಾಟಕದ ಪೊಲೀಸರನ್ನ ಪ್ರಶ್ನೆ ಮಾಡಿದೆ. ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಎಂದು ಕೂಗಿದ ಆರೋಪದ ಮೇಲೆ ಇಬ್ಬರ ವಿರುದ್ಧ ವಿಚಾರಣೆಯನ್ನು ರದ್ದುಗೊಳಿಸಿದ ಕರ್ನಾಟಕದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯ ವೇಳೆ ನ್ಯಾಯಮೂರ್ತಿಗಳಾದಂತಹ ಪಂಕಜ್ ಮಿತ್ತಾಲ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ಮಸೀದಿ ಬಳಿ ಜೈ ಶ್ರೀರಾಮ್ ಘೋಷಣೆ ಕೂಗುವುದು ಹೇಗೆ ಅಪರಾಧ, ಈ ಬಗ್ಗೆ ನಿಮ್ಮ ನಿಲುವು ತಿಳಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕರ್ನಾಟಕದ ಪೊಲೀಸರಿಗೆ ಸೂಚನೆಯನ್ನ ನೀಡಿದೆ. ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವುದಿಲ್ಲ ಎಂಬ ಕರ್ನಾಟಕದ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಹೈದರ್ ಅಲಿ ಸಿಎಂ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಮಸೀದಿಯ ಒಳಗೆ ಬಂದು ಘೋಷಣೆ ಕೂಗಿದ ವ್ಯಕ್ತಿಗಳನ್ನ ಹೇಗೆ ಗುರುತಿಸಲಾಯಿತು ಅಂತ ಹೇಳಿ ದೂರುದಾರರನ್ನ ಪ್ರಶ್ನೆ ಮಾಡಿದ್ದಾರೆ. ಆರೋಪಿಗಳ ಗುರುತು ಖಾತ್ರಿಪಡಿಸಿಕೊಳ್ಳುವ ಮುನ್ನ ಸಿಸಿಟಿವಿ ಇಲ್ಲವೇ ಇನ್ಯಾವುದೇ ಪುರಾವೆಗಳನ್ನು ಪರಿಶೀಲಿಸಲಾಗಿದೆಯೇ ಅಂತ ಹೇಳಿ ನ್ಯಾಯಮೂರ್ತಿಗಳಾದಂತಹ ಪಂಕಜ್ ಮಿತ್ತಲ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಪ್ರಶ್ನೆಯನ್ನ ಮಾಡಿದೆ. ಅಂತಿಮವಾಗಿ ದೂರುದಾರರು ಸಲ್ಲಿಸಿದ ಮೇಲ್ಮನವಿಯ ಪ್ರತಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡುವಂತೆ ನಿರ್ದೇಶಿಸಿದ ಸುಪ್ರೀಂ ಕೋರ್ಟ್ ಪ್ರಕರಣದ ಮುಂದಿನ ವಿಚಾರಣೆಯನ್ನ 2025 ಜನವರಿ ತಿಂಗಳಿನಲ್ಲಿ ನಡೆಸುವುದಾಗಿ ತಿಳಿಸಿದೆ. ಹಾಗಾದ್ರೆ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನಲ್ಲಿ ಏನಿತ್ತು? ಜೈ ಶ್ರೀರಾಮ್ ಘೋಷಣೆಯು ಯಾವುದೇ ಧಾರ್ಮಿಕ ಭಾವನೆಯನ್ನ ಕೆರಳಿಸುವುದಿಲ್ಲ ಅಂತ ಹೇಳಿ ಮಾನ್ಯ ಹೈಕೋರ್ಟ್ ಅಭಿಪ್ರಾಯಪಟ್ಟು ತೀರ್ಪನ್ನು ನೀಡಿತ್ತು. ಕಡಬ ತಾಲೂಕಿನ ಮರ್ದಾಳ ಜುಮಾ ಮಸೀದಿಗೆ ಸೆಪ್ಟೆಂಬರ್ 24ರಂದು ಇಬ್ಬರು ಯುವಕರು ನುಗ್ಗಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ದಾರೆ, ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ ಅಂತ ಹೇಳಿ ಮಸೀದಿ ಸಿಬ್ಬಂದಿಗಳು ಕಡಬ ಪೊಲೀಸರಿಗೆ ದೂರು ನೀಡಿದರು. ಈ ಸಂಬಂಧ ತನಿಖೆಯನ್ನ ಕೈಗೆತ್ತಿಕೊಂಡಂತಹ ಪೊಲೀಸರು ಇಬ್ಬರು ಆರೋಪಿಗಳ ಮೇಲೆ IPC ಸೆಕ್ಷನ್ 295A ಅಡಿಯಲ್ಲಿ FIR ಅನ್ನು ದಾಖಲೆ ಮಾಡಿದರು. ಪ್ರಕರಣವನ್ನ ಸ್ಥಳೀಯ JMFC ನ್ಯಾಯಾಲಯ ವಿಚಾರಣೆ ನಡೆಸಿತ್ತು. ಆದರೆ ಈ ಪ್ರಕರಣದ ರದ್ದು ಕೋರಿ ಆರೋಪಿತ ಯುವಕರು ಮಾನ್ಯ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದರು. ಅರ್ಜಿಯನ್ನ ಪುರಸ್ಕರಿಸಿದ್ದಂತಹ ಮಾನ್ಯ ಹೈಕೋರ್ಟ್ನ ಜಸ್ಟಿಸ್ M ನಾಗಪ್ರಸನ್ನ ನೇತೃತ್ವದ ಏಕಸದಸ್ಯ ಪೀಠ ದೂರುದಾರರು ನೆಲೆಸಿರುವಂತಹ ಭಾಗದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಸೌಹಾರ್ದತೆಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ದೂರಿನಲ್ಲಿ ಹೇಳಲಾಗಿದೆ. ಆದರೆ ಅರ್ಜಿದಾರರ ವಿರುದ್ಧ ಧಾರ್ಮಿಕ ನಂಬಿಕೆಗಳನ್ನು ಅಪಮಾನ ಮಾಡಿದ ಮತ್ತು ಕೆರಳಿಸಿದ ಆರೋಪದ ಮೇಲೆ IPC ಸೆಕ್ಷನ್ 395A ಅಡಿಯಲ್ಲಿ ದೂರು ದಾಖಲು ಮಾಡಲಾಗಿದೆ. IPC ಸೆಕ್ಷನ್ 395A ಪ್ರಕಾರ ಉದ್ದೇಶಪೂರ್ವಕವಾಗಿ ಯಾವುದೇ ವರ್ಗ ಅಥವಾ ಸಮುದಾಯದ ಧಾರ್ಮಿಕ ನಂಬಿಕೆಯನ್ನು ಅಪಮಾನಿಸುವುದು, ಕೆರಳಿಸುವುದು ಅಪರಾಧ ಕೃತ್ಯ ಆಗ್ತದೆ. ಯಾರಾದರೂ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆ ಕೂಗಿದ್ರೆ ಅದು ಹೇಗೆ ಒಂದು ವರ್ಗದ ಧಾರ್ಮಿಕ ಭಾವನೆಯನ್ನು ಕೆರಳಿಸಿದ ಹಾಗಾಗ್ತದೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿತ್ತು. ಈ ಪ್ರಕರಣದಲ್ಲಿ ಯಾವುದೇ ಅಪರಾಧ ಪ್ರಕರಣ ಕಂಡು ಬರ್ತಾ ಇಲ್ಲ. ಹಾಗಾಗಿ ಅರ್ಜಿದಾರರ ವಿರುದ್ಧ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸುವುದಕ್ಕೆ ಅನುಮತಿ ನೀಡುವುದು ಕಾನೂನಿನ ಪ್ರಕ್ರಿಯೆಯ ದುರುಪಯೋಗ ಆಗ್ತದೆ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿತ್ತು. ಈ ಕಾರಣದಿಂದ ಇಬ್ಬರು ಯುವಕರ ವಿರುದ್ಧ ಇದ್ದ ಪ್ರಕರಣವನ್ನ ರದ್ದು ಮಾಡುವುದಾಗಿ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಐತೂರು ಗ್ರಾಮದ ಕಡಬ ಮರ್ದಾಳ ರಸ್ತೆಯಲ್ಲಿರುವಂತಹ ಬದ್ರಿಯಾ ಜಮಾ ಮಸೀದಿ ಆವರಣಕ್ಕೆ ನುಗ್ಗಿದ ಕೀರ್ತನ್ ಕುಮಾರ್ ಮತ್ತು ಸಚಿನ್ ಕುಮಾರ್ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ರು ಹಾಗೂ ಬ್ಯಾರಿಗಳನ್ನು ಅಂದ್ರೆ ಮುಸ್ಲಿಮರನ್ನ ಶಾಂತಿಯುತವಾಗಿ ಬದುಕಲು ಬಿಡುವುದಿಲ್ಲ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಕರ್ನಾಟಕದ ಹೈಕೋರ್ಟ್ ವಿಚಾರಣೆಯನ್ನ ನಡೆಸಿ ಮಸೀದಿ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗುವುದು ಅಪರಾಧ ಅಲ್ಲ, ಜೈ ಶ್ರೀರಾಮ್ ಘೋಷಣೆ ಯಾವುದೇ ಧಾರ್ಮಿಕ ಭಾವನೆಯನ್ನ ಕೆರಳಿಸುವುದಿಲ್ಲ ಅಂತ ಹೇಳಿ ತೀರ್ಪು ನೀಡಿ ಇಬ್ಬರು ಆರೋಪಿಗಳ ಮೇಲೆ ದಾಖಲಾಗಿದ್ದಂತಹ ಕೇಸನ್ನ ರದ್ದುಗೊಳಿಸಿದೆ. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಇದೇ ಪ್ರಶ್ನೆಯನ್ನ ಕರ್ನಾಟಕದ ಪೊಲೀಸರಿಗೆ ಕೇಳಿದೆ. ಹೌದು, ಜೈ ಶ್ರೀರಾಮ್ ಉದ್ಘೋಷ ಹಿಂದೂಗಳು ಮರ್ಯಾದಾ ಪುರುಷೋತ್ತಮ ಎಂದು ಆರಾಧಿಸಿಕೊಂಡು ಬರುವಂತಹ ಶ್ರೀರಾಮನಿಗೆ ಜಯವಾಗಲಿ ಎಂಬುದಷ್ಟೇ ಘೋಷಣೆಯ ಅರ್ಥ. ಈ ಘೋಷಣೆ ಯಾವುದೇ ಮತದ ಧಾರ್ಮಿಕ ಭಾವನೆಯನ್ನ ಪ್ರಚೋದಿಸುವುದಿಲ್ಲ, ಕೆರಳಿಸುವುದಿಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಂಡರೆ ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇತ್ತೀಚೆಗೆ ಬೋಳ್ಯಾನ್ ಅನ್ನುವಂತಹ ಜಾಗದಲ್ಲಿ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನ ಕೂಗಿದ್ದಕ್ಕೂ ಹೀಗೆ ಕೇಸು ದಾಖಲಿಸಿದ ಪ್ರಕರಣವನ್ನ ಕೂಡ ಮಾನ್ಯ ಹೈಕೋರ್ಟ್ ಭಾರತ್ ಮಾತಾ ಕಿ ಜೈ ಘೋಷಣೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಉಂಟು ಮಾಡ್ತದೆ ಅಂತ ಹೇಳಿ ತೀರ್ಪು ನೀಡಿ ಪ್ರಕರಣವನ್ನ ರದ್ದುಗೊಳಿಸಿದ್ದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು.
ಸ್ನೇಹಿತರೆ, ಇದಿಷ್ಟು ವಿಷಯ. ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಏನು ಅಂತ ಹೇಳಿದರೆ, ಕೆಲವೊಂದು ಸಂಗತಿಗಳು ಇದ್ದಾವೆ. ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಅನೇಕ ಘೋಷಣೆಗಳನ್ನ ಇವನ್ ನಮ್ಮ ಆರ್ಮಿಗಳಲ್ಲಿ, ನೇವಿಗಳಲ್ಲಿ ಮತ್ತು ಏರ್ಫೋರ್ಸ್ ನಲ್ಲಿ ಕೂಡ ಅವರ ವಾರ್ ಕ್ರೈ ಆಗಿ ಕೂಡ ಅದನ್ನ ಬಳಸ್ತಾರೆ. ಈ ರೀತಿಯಾದ ಬಹಳಷ್ಟು ಸಂಗತಿಗಳಿದ್ದಾವೆ. ಆದ್ರೆ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಸೋತು ಹೋಗಿದ್ದೇವೆ. ಯಾವಾಗ ಭಾರತೀಯತೆ ಅನ್ನುವಂತಹ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರುವುದಿಲ್ಲ ಅಲ್ಲ, ಆಗ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತದೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅದು ನನ್ನ ಧರ್ಮದ ವಿರುದ್ಧ ಇರುವಂತದ್ದು. ಆ ರೀತಿ ಅಲ್ಲ. ಯಾವುದೇ ಒಂದು ಸಂಗತಿಗಳು ಕೂಡ ಅದಕ್ಕೆ ಅದರದ್ದೇ ಆದಂತಹ ಅರ್ಥಗಳು ಇರ್ತದೆ. ಅದನ್ನ ಯೋಚನೆ ಮಾಡದೆ ನಮ್ಮ ಮಾನಸಿಕತೆ ಅಂದ್ರೆ ಒಂದು ಕೂಪ ಮಂಡೂಕದ ಹಾಗೆ, ಒಂದು ಬಾವಿಯಲ್ಲಿರುವ ಕಪ್ಪೆಯ ಹಾಗೆ, ಯಾವುದೋ ಒಂದು ಸಂಗತಿ ಹೇಳಿದೆ ಅದು ಮಾತ್ರ ನನಗೆ ಫೈನಲ್, ಅದನ್ನು ಬಿಟ್ಟು ಯಾವುದನ್ನು ನಾನು ಮಾಡುವುದಿಲ್ಲ ಅಂತ ಹೇಳುವಂತ ಸಂಗತಿಗಳಿದೆಯಲ್ಲ, ಅದು ಬಹಳ ಡೇಂಜರಸ್ ಆದಂತಹ ಸಂಗತಿಗಳು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಹತ್ರ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.